ರೈತರಿಗೆ ಕೊಡ್ತಾ ಇರ್ತಕ್ಕಂಥ 4,000 ರೂಪಾಯಿ ರಾಜ್ಯ ಸರ್ಕಾರ ಯಡಿಯೂರಪ್ಪನವರು ಬೊಮ್ಮಾಯಿ ಅವರು ಕೊಡ್ತಿದ್ರಲ್ಲ, ಯಾಕೆ ರದ್ದು ಮಾಡಿದ್ರು? 4,000 ರೂಪಾಯಿ ರೈತರದು ಯಾಕೆ ರದ್ದು ಮಾಡಿದ್ರು? ಒಂದು ಟ್ರಾನ್ಸ್ಫಾರ್ಮರ್ಗೆ 25,000 ರೂಪಾಯಿಂದ 35,000 ರೂಪಾಯಿ ಒನ್ ಟ್ರಾನ್ಸ್ಫರ್ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಈಗ ನಿಮಗೆ ಹೇಳ್ತೇನೆ, 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ ಒನ್ ಟ್ರಾನ್ಸ್ಫರ್ವರ್ಗೆ. ಇದು ರೈತ ವಿರೋಧಿ ನಡೆ ಅಲ್ವಾ? ಸುಳ್ಳು ಹೇಳ್ತಾ ಇದ್ದಾರೆ. ಇದು ರೈತ ವಿರೋಧಿ ನಡೆ ಅಲ್ವಾ? ಇವರಿಗೆ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಮಾನ್ಯ ಅಧ್ಯಕ್ಷರೇ, ಯಾವ ಕೂಡ ಸತ್ಯಕ್ಕೆ ದೂರವಾದದ್ದು. ಈಗ ಇವ್ರು ಹೇಳ್ತಕ್ಕಂಥ ಎಲ್ಲವೂ ಕೂಡ ಸತ್ಯ. ಮಹದಾಯಿ ಬಗ್ಗೆ ಹೇಳಿದ್ರಲ್ಲ, ಕೃಷ್ಣ ಬಗ್ಗೆ ಸಭಾಪತಿಗಳೇ ಮಹದಾಯಿ ತುಂಗಭದ್ರಾ ಬಗ್ಗೆ ಅಂತ ಹೇಳಿ ತಡ ಮಾಡಿದ್ ಯಾಕೆ? 2ನೇ ಬೆಳೆಗೆ ನೀರು ಕೊಡ್ಬೋದಾಗಿತ್ತು. ಈಗ ರಿಪೇರಿ ಎರಡನೇ ಬೆಳೆಗೆ ಮಾಡಿದ್ರಲ್ಲ ನಿರ್ಧಾರ. 1 ಅವಕಾಶಕ್ಕಾಗಿ ಧನ್ಯವಾದ ಮಾನ್ಯ ಸಭಾಪತಿಗಳೇ. ಒಂದು ಮಾನ್ಯ ಮುಖ್ಯಮಂತ್ರಿಗಳು ಮಾಹಿತಿ ಕೇಳಿದ್ರು, ಅದನ್ನ ಕೇಳ್ತಾ ಇದ್ದೇನೆ. ತಲಾ ಆದಾಯ ದಕ್ಷಿಣ ಕರ್ನಾಟಕದ ಬಗ್ಗೆ, ಉತ್ತರ ಕರ್ನಾಟಕದ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ರೆಕಾರ್ಡ್ ಪ್ರಕಾರ ನೀವೆಲ್ಲ ಕೊಟ್ಟಿದ್ದೀರಿ. ಅಲ್ಲಿ ತಲಾ ಆದಾಯ ಜಾಸ್ತಿ ಇದೆ ಅನ್ನುವಂಥದ್ದು ಒಂದು ವರದಿ ನಿಮ್ಮಿಂದ ರಿಪೋರ್ಟ್ ಬಂದಿದೆ. ದಕ್ಷಿಣ ಕರ್ನಾಟಕದಲ್ಲಿ ತಲಾ ಆದಾಯ ಹೆಚ್ಚು, ಬೆಂಗಳೂರು ಸೇರಿ ಎಲ್ಲ ಆ ಕಡೆ ಜಿಲ್ಲೆಗಳು ಹೆಚ್ಚಿಗಿದೆ. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ತಲಾ ಆದಾಯ ಕಡಿಮೆ ಇದೆ. ಗುಲ್ಬರ್ಗ ಎಲ್ಲದರಲ್ಲಿ ಕೊನೆಯದು ಅಂತ ಹೇಳಿದ್ರಿ. ಅದಕ್ಕೆ ತಾವು ಕೊಟ್ಟಂಥ ಕಾರಣ ಅಲ್ಲಿ ಡೇರಿ ಪ್ರಾಡಕ್ಟ್ಸು, ಡೇರಿ ವ್ಯವಸ್ಥೆ ಇದೆ ಅಂತ ಭಾಳಷ್ಟು ಜನ ಇಂಡಸ್ಟ್ರೀಸು, ವಿಶೇಷವಾಗಿ ಡೇರಿದ ಭಾಳಷ್ಟು ಪ್ರಸ್ತಾವನೆ ಮಾಡಿದಿರಿ. ಇರಲಿ, ಅದನ್ನು ಹೇಳಿದಿರಿ ತಾವು. ನಮಗೆ ಗಮನಕ್ಕೆ ಬಂದಂಥದ್ದು, ಇತಿಹಾಸ ನಾವು ನೋಡ್ಕೊತಾ ಬಂದಂಥದ್ದು, ಅಲ್ಲಿ ಇರುವಂಥ ನೀರಾವರಿಯ ಲಭ್ಯ ಇರುವಂಥ ಜಮೀನುಗಳನ್ನು 11.5-12% ಜಾಸ್ತಿ ಅಲ್ಲಿ ಮಾಡಿದೆ ನೀವು ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ. ಇಲ್ಲೇ ಲಭ್ಯವಿದ್ದಂಥ ನೀರಾವರಿ ಪ್ರದೇಶದ ನೀರು ಉಣಿಸುವಂಥ ವ್ಯವಸ್ಥೆ ಇಲ್ಲಿ 11%, 6-7% ಇದೆ ಇವತ್ತಿನವರೆಗೆ. 6-7% ಅಷ್ಟೇ ನೀರಾವರಿಗೆ ಒಳಪಡಿಸುವಂಥ ಪ್ರದೇಶ ಇಲ್ಲೇ. ಅಲ್ಲಿ ನೀರಾವರಿಗೆ ಒಳಪಡಿಸುವಂಥ ಪ್ರದೇಶ 11ಕ್ಕಿಂತ ಹೆಚ್ಚಿಗಿದೆ. ಅಲ್ಲಿ ನೀರಾವರಿ ವ್ಯವಸ್ಥೆಗೆ ನೀರು ಲಭ್ಯವಿದ್ದರೂ ಕೂಡ ನಿರ್ಲಕ್ಷ್ಯ ಮಾಡಿದಂಥದ್ದು ವ್ಯವಸ್ಥೆ ಆ ಕಡೆ. ಸರ್ಕಾರಗಳು ತಮ್ಮದೇ ಇಲ್ಲಿವರೆಗೆ 70 ವರ್ಷದ ಆಡಳಿತ ವ್ಯವಸ್ಥೆಯಲ್ಲಿ ನಡೆಸಿದಂಥವರು ತಾವು ಸರ್ಕಾರ ತಮ್ಮದು. ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಸ್ವಾತಂತ್ರ್ಯ ಬಂದ ನಂತರ ಮ್ಯಾಕ್ಸಿಮಮ್ ಇದ್ದಂಥದ್ದು ಕಾಂಗ್ರೆಸ್ ಸರ್ಕಾರ. ನಮ್ಮ 8 ವರ್ಷ ಮಾತ್ರ. ಅಪ್ಪರ್ ಕೃಷ್ಣ ಗೆಜೆಟ್ ನೋಟಿಫಿಕೇಶನ್ ಯಾಕೆ ಮಾಡಿಲ್ಲ? ಗೆಜೆಟ್ ಒಂದು ನಿಮಿಷ ನಾ ಹೇಳ್ತೇನೆ. ನೀವು ಬಾಗಲಕೋಟೆ ಜಿಲ್ಲೆಯವರು, ಒಪ್ಕೊಳ್ತೇನೆ. ಬಾಗಲಕೋಟೆ ಜಿಲ್ಲೆಯವರು ಕಳಸಾ ಬಂಡೂರಿ ಯಾಕೆ ಮಾಡಕ್ ಹೋಗಿಲ್ಲ ನೀವು? ಒಂದು ನಿಮಿಷ ನಾನು ಕ್ಲಾರಿಫಿಕೇಶನ್ ಕೇಳಲ್ಲ. ನಾನು ಕೇಳಲಿಕ್ಕೆ ತಾವು ಹೇಳಿ, ಅದು ಹೇಳ್ತೀನಿ, ಅದನ್ನು ಹೇಳ್ತೀನಿ. ಗೆಜೆಟ್ ನೋಟಿಫಿಕೇಶನ್ 13 ವರ್ಷ ಆಯಿತು. 13 ವರ್ಷದಿಂದ ಲ್ಯಾಂಡ್ ಎಕ್ವಿಷನ್ ಎಷ್ಟುವರೆಗೆ ಮಾಡಿದ್ದೀರಾ ತಾವು? ದಯಮಾಡಿ ಹೇಳ್ಬೇಕು. 1 ಲಕ್ಷ ಹೇಳಿದ್ರೆ ನನ್ನ ಕಡೆ ಕೊಡಿದೆ. ನೀವು 4 ವರ್ಷ ಇದ್ರಲ್ಲಿ ಏನ್ ಮಾಡಿದ್ರಿ? ಯಾವ್ದು ಮಾಡಬೇಕು? 4 ವರ್ಷ ಇದ್ರಲ್ರಿ ನೀವು ಏನ್ರಿ ಮಾಡಿದ್ರಿ? ಅಲ್ಲ, ನಾನು 4 ವರ್ಷ ಇದ್ರಲ್ಲ, ಏನ್ ಮಾಡಿದ್ರಿ? ನಾನೇ ಏನೋ ಹೇಳಕ್ ಹೋಗ್ಬೇಡಿ. ಮುಖ್ಯಮಂತ್ರಿಗಳಿಗೆ ನಾನು ಪ್ರಶ್ನೆ ಕೇಳ್ತಾ ಇರುವಂತದ್ದು. ತಿರುಗಾಡಿದ್ರಿ ಬಸವರಾಜ ಬೊಮ್ಮಾಯಿ ಏನು ಅನೌನ್ಸ್ ಮಾಡಿದ್ರು? 21 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದ್ರು. ನೀವು ಒಪ್ಪಿದ್ರೆ? ಅದು ನಾನು ಹೇಳ್ತಾ ಇರುವಂತದ್ದು. ಈ ಕೆಲಸ ಯಾಕೆ ಮಾಡಲಿಲ್ಲ 4 ವರ್ಷದಲ್ಲಿ? 4 ವರ್ಷದಲ್ಲಿ ನಿದ್ದೆ ಮಾಡಿದ್ರಾ?
ನಾಂದು ಎಲ್ಲರೂ ಉತ್ತರ ಕರ್ನಾಟಕದವರು ಇದ್ರಲ್ಲ, ನೀವೇ ಎಸ್ ಆರ್ ಬೊಮ್ಮಾಯಿ ಉತ್ತರ ಕರ್ನಾಟಕದವರು ಇದ್ರಲ್ಲ, ಕಾಂಗ್ರೆಸ್ ಸರ್ಕಾರ ನಿದ್ದೆ ಮಾಡ್ತಾ ಬಂದಿದೆ. ಉತ್ತರ ಕುತ್ಕೊಂಡಿದ್ರು. ಉತ್ತರ ಕರ್ನಾಟಕದಲ್ಲಿ 3 ದಿವಸ ಮೀಟಿಂಗ್ ಮಾಡಿ ಅಧಿವೇಶನ ಮಾಡಿದ್ದು, ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿದ್ದು 40 ಲಕ್ಷ 30 ಲಕ್ಷ. ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿದ್ದು ತೌಡು ಕುಟ್ಟು ಕೆಲಸ ಆಗಿದೆ ಇಲ್ಲಿ. ಡಬಲ್ ಇಂಜಿನ್ ಸರ್ಕಾರ, ಕೆಲಸ ಇಲ್ಲಿ ಡಬಲ್ ಇಂಜಿನ್ ಸರ್ಕಾರ, ಇನ್ನೇನು ಆಗಿಲ್ಲ. ಕೇಂದ್ರ ರಾಜ್ಯದಲ್ಲಿ ಅಧಿವೇಶನ ಅರ್ಥ ಬೇಕಲ್ಲ, ಅರ್ಥ ಬೇಕಲ್ಲ. ಕೇಳುವಂತದ್ದು ತಮ್ಮಲ್ಲಿ ಬೇಕು, ಯಾವ್ದಾದ್ರು ಉತ್ತರ ಕೊಡೋದಲ್ಲ. ಈಗಲೂ ಕೂಡ ನೀವ್ ಹೇಳ್ತಾ ಇರೋದು ಎಲ್ಲವೂ ಸತ್ಯ ಅಲ್ಲ. ಸತ್ಯ ಅಲ್ಲ, ನಾವು ಹೇಳಿರ್ತಕ್ಕಂಥದ್ದು ಸ್ಟೇಟ್ಮೆಂಟ್ ಮಾಡಿರ್ತಕ್ಕಂಥದ್ದು ತಪ್ಪಿದ್ರೆ ಕ್ಲಾರಿಫಿಕೇಶನ್ ಕೇಳಿ ನಾವು ಹೇಳ್ತೀವಿ. ರಿಕಾರ್ಡ್ ನಾಟ್ ಲೈಕ್ ಯು ಪೀಪಲ್. ತಾವು ಮತ್ತೆ ಅಡೂರಿ ಹಿಂದೆ 5 ವರ್ಷ ಮನೆ ಸಭಾಪತಿಗಳೇ, ಹಿಂದೆ 5 ವರ್ಷ ಆಗಿತ್ತು. ಕೃಷ್ಣೆ ಮೇಲಾಣೆ ಅಂತ ಹೇಳಿದಂಥವ್ರು 40,000 ಕೋಟಿ 10 ವರ್ಷದಲ್ಲಿ ಮುಗಿಸ್ತೀವಿ ಅಂತಾರೆ, ಇನ್ನೂವರೆಗೆ ಮುಗಿದಿಲ್ಲ. ಮೇಲಿನ ಮೇಲೆ ನೀವೇ ಅಧಿಕಾರಕ್ಕೆ ಬಂದಿದ್ದೀರಿ, ಆಣೆ ಮಾಡಿ ಹೇಳಿದ್ದೀರಿ ಕೃಷ್ಣೆ ಮೇಲೆ ಆಣೆ ಅಂತ ಎಲ್ಲ ಕಡೆ ಬಂದು ಇನ್ನೂ ಮಿಷನ್ ಮುಗಿದಿಲ್ಲ, ಸೆಂಟರ್ಗಳು ಮುಗಿದಿಲ್ಲ. ಅದು ನಿಮ್ದೇ ಜವಾಬ್ದಾರಿ. ಪೂಜಾರ್ ಕೂಡಿ ಕೇಂದ್ರ ಸರ್ಕಾರ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ನಿಮಗೆ ಪಾಪ ಕೂತ್ಕೊಳ್ಳಿ. ಸಂಘನೂರ ಕೇಳ್ಬಿಡ್ಲಿ. ಈಗ ಕೇಶವ ಪ್ರಸಾದ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಅವರು ಯಾರೋ ಹೇಳ್ಕೊಟ್ಟಿದ್ದಾರೆ, ಬಂದು ಹೇಳ್ಬಿಟ್ಟಿದ್ದಾರೆ ಪಾಪ. ಅವರು ಕೇಶವ ಪ್ರಸಾದ್ ಅಲ್ಲ, ಹೇಳಿರೋದನ್ನ ಕೇಳ್ಕೊಂಡು ಮಾತನಾಡಿದೆ ನಾನು. ನನ್ಗೆ ಯಾರು ಹೇಳ್ಕೊಡೋ ಅವಶ್ಯಕತೆನೂ ಇಲ್ಲ. ಪರಮಾತ್ಮ ಕೊಟ್ಟಿರೋದು ನೀವ್ ಹೇಳಿರೋದೇ ಸಾಕು ನಂಗೆ ಮಾತನಾಡಕ್ಕೆ. ಹೌದು, ಇವರು ಏನು ಫಾಸ್ಟ್ ಆಗಿ ಮಾತಾಡ್ಬಿಡ್ತಾರೆ, ಗೊತ್ತಾಗೋದಿಲ್ಲ, ಏನು ಗೊತ್ತಾಗೋದಿಲ್ಲ. ಮಾತನಾಡಕ್ ಸಮಯ ಕೊಡ್ಲಿ, ನಾನು ಮಾತನಾಡ್ತೀನಿ. ಇನ್ನೊಂದು ಅರ್ಧ ಗಂಟೆ ಮಾತನಾಡ್ತೀನಿ, ಸಮಯ ಕೊಡಿ ಸ್ವಾಮಿ, ನಿಧಾನಕ್ಕೆ ಮಾತಾಡಲ್ಲ. ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ನಾನು ಭಾಷಣ ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಬಗ್ಗೆ ಸಂಬಂಧಪಟ್ಟಂತೆ ಏನೂ ಹೇಳಿಲ್ಲ. ಅವರು ಪ್ರಶ್ನೆ ಕೇಳಿರ್ತಕ್ಕಂಥ ಕ್ಲಾರಿಫಿಕೇಶನ್ ಏನೂ ಕೇಳಿಲ್ಲ. ಸೊ ಅದರಿಂದ ಅವ್ರಿಗೆ ಹೇಳ್ತಕ್ಕಂಥದ್ದು ಅಗತ್ಯ ಇಲ್ಲ. ರವಿಕುಮಾರ್ ಕೂಡ ಈಗ 32% ಇಂದ 42% ಮಾಡಿದ್ರು ಮನಮೋಹನ್ ಸಿಂಗ್ ಅವರು ಅಂತ ಹೇಳ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅಲ್ಲ, ಇವರು ನರೇಂದ್ರ ಮೋದಿ ಅವರು. ನೋಡಿ, ಜಲಜೀವನ JJM ನೋಡಿ 2019-20 ಪ್ರಾರಂಭ ಆಯಿತು ಜಲಜೀವನ್ ಮಿಷನ್. ಸೆಂಟ್ರಲ್ ಗೌರ್ಮೆಂಟು 491.35, ಸ್ಟೇಟ್ ಗೌರ್ಮೆಂಟು 298 ಕೊಟ್ಟಿದೆ. 2021ರಲ್ಲಿ 349 ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದೆ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದೆ, 431 ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದೆ. 21-22 1,510 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದೆ, 1,520 ಕೋಟಿ 55 ರಾಜ್ಯ ಸರ್ಕಾರ ಕೊಟ್ಟಿದೆ. 22-23 3,102 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದೆ, ನಾವು 3,331 ಕೋಟಿ ಕೊಟ್ಟಿದ್ದೀವಿ. 23-24ರಲ್ಲಿ 5,776 ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ, ನಾವು 6,510 ಕೋಟಿ ಕೊಟ್ಟಿದ್ದೀವಿ. 24-25ರಲ್ಲಿ 556 ಕೋಟಿ, ನಾವು ರಾಜ್ಯ ಸರ್ಕಾರ 10,531 ಕೋಟಿ ಕೊಟ್ಟಿದ್ದೀವಿ. ಆಮೇಲೆ 25-26ರಲ್ಲಿ 1 ರೂಪಾಯಿನೂ ಕೊಟ್ಟಿಲ್ಲ. 24-25ರಲ್ಲಿ ಬರೀ 556 ಕೊಟ್ಟಿರೋದು, ನಾವು 10,531 ಕೋಟಿ ಕೊಟ್ಟಿದ್ದೀವಿ. ಇಲ್ಲಿವರೆಗೆ ಅವ್ರು ಕೊಟ್ಟಿರ್ತಕ್ಕಂಥದ್ದು 11,786 ಕೋಟಿ, ನಾವು 24,604 ಕೋಟಿ ಕೊಟ್ಟಿದ್ದೀವಿ. ಇದು ಆಮೇಲೆ ಅವ್ರೇನು ಹೇಳಿದ್ದಾರೆ ಅಂತಂದರೆ, ಕೆಲಸ ಎಲ್ಲ ಕಳಪೆ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಕೊಟ್ಟಿಲ್ಲ. ನನ್ನ ಪ್ರಕಾರ
UC is not spending. ಎಲ್ಲನೂ ಕೊಟ್ಬಿಟ್ಟಿದ್ದೀವಿ, ಕೆಲಸನೂ ಕಳಪೆ ಆಗಿಲ್ಲ. ಅವ್ರು ಬಂದು ನೋಡ್ಲಿ ಬೇಕಾದ್ರೆ, ಕೇಂದ್ರ ಸರ್ಕಾರದವರೆಲ್ಲ ಒಂದು ಟೀಮ್ ಕಳಿಸ್ಲಿ. ಅದನ್ನು ಕೂಡ ಕೊಟ್ಟಿಲ್ಲ. ಆಮೇಲೆ ಇಲ್ಲಿವರೆಗೆ 14 ಇವರು ಹೇಳಿದ ಪ್ರಕಾರ ರಾಜ್ಯ ಸರ್ಕಾರದಿಂದ 14ರಿಂದ ಈವರೆಗೆ ಕರ್ನಾಟಕಕ್ಕೆ ಸುಮಾರು 35ರಿಂದ 40 ಲಕ್ಷ ಕೋಟಿ ತೆರಿಗೆ ಕೊಟ್ಟಿದ್ದೀವಿ ನಾವು ಕರ್ನಾಟಕದಿಂದ. ಈ ವರ್ಷ ಅಥವಾ ಹಿಂದಿನ ವರ್ಷ 4.5 ಲಕ್ಷ ಕೋಟಿ ತೆರಿಗೆ ಕೊಟ್ಟಿದ್ದೀವಿ. ನಮಗೆ ಎಷ್ಟು ಬರೋದು? ನಮಗೆ 60,000 ಕೋಟಿ ಬರ್ಬೋದು. 4.5 ಲಕ್ಷ ಕೋಟಿ ಕೊಟ್ಟರೆ ತೆರಿಗೆನ ನಾವು ಬರೋದು 60,000 ಕೋಟಿ. ಸಿ 14% 15% ಬಂದರೆ ನಾವು ನಿಮಗೆ 100 ರೂಪಾಯಿನಲ್ಲಿ 14-15% ಅಷ್ಟೇ ಬರೋದು. ಏನು ಕೇಂದ್ರ ಸರ್ಕಾರ ಬೇರೆ ತೆರಿಗೆ ವಸೂಲು ಮಾಡ್ತಕ್ಕಂಥದ್ದಿದೆಯಾ? GST ತೆರಿಗೆ ಎಷ್ಟು ನಿಲ್ಲಿಸಿದ್ರು, ಎಷ್ಟು ಮಾಡಿದ್ದಾರೆ? GST 1/7/2017ರಿಂದ ಜಾರಿಗೆ ಬಂತು. 8 ವರ್ಷ ನೀವೇ ವಸೂಲು ಮಾಡಿದ್ರಿ ತೆರಿಗೆ. ಎಲ್ಲ ತೆರಿಗೆ ಹಾಕೋರು ಯಾರು? GST ಕೌನ್ಸಿಲ್ನವರು, ನಿಗದಿ ಮಾಡೋರು. ತೆರಿಗೆ ವಸೂಲು ಮಾಡಿದವ್ರು ಯಾರು? 8 ವರ್ಷ ಎಲ್ಲ ಲೂಟಿ ಹೊಡೆದ್ಬಿಟ್ಟು ಆಮೇಲೆ ಈ ಕಡಿಮೆ ಮಾಡಿದ್ದಾರೆ, ನ್ಯಾಷನಲೈಸ್ ಮಾಡಿದ್ದಾರೆ. ಅದರಿಂದ ಎಷ್ಟು ನಷ್ಟ ಆಗಿದೆ ಗೊತ್ತಾ ನಮಗೆ? 10ರಿಂದ 12,000 ಕೋಟಿ ನಷ್ಟ ಆಯಿತು ವರ್ಷಕ್ಕೆ. ಕರ್ನಾಟಕ GST ಅದರಲ್ಲಿ ನೀವು ಪಾಲ್ ಕೊಡ್ತೀರಾ ಅವ್ರಿಗೆ? ಹೌದು, ಕೊಡ್ತೀವಪ್ಪ. ಅದರಲ್ಲಿ 50% ಕೊಡ್ತೀರಿ, ಅದ್ರಲ್ಲಿ ಕೊಡೋದಿಲ್ಲಲ್ಲ. ಇಲ್ಲ, ಕೇಳ್ರಿ, ಗೊತ್ತಿಲ್ಲ ನಾರಾಯಣ ಸ್ವಾಮಿ, ಗೊತ್ತಿಲ್ಲ, ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಇಲ್ಲ, ಈಗ ಕರ್ನಾಟಕದ ಈಗ ಟ್ಯಾಕ್ಸ್ ಡೆವಲ್ಯೂಷನ್ ಟು ಕರ್ನಾಟಕ 2.82 lakhs crore ಬಂದಿದೆ ಕರ್ನಾಟಕಕ್ಕೆ. ಆಯ್ತಾ? ಅದರಲ್ಲಿ ಇನ್ಕ್ರೀಸ್ ಎಷ್ಟು? 2004ರಿಂದ 2014ರವರೆಗೆ UPA ಗೌರ್ಮೆಂಟ್ ಕೊಟ್ಟಿರೋದು 81,795 crores ಅಷ್ಟೇ. ಇಲ್ಲಿ 258% ಜಾಸ್ತಿ ಕೊಟ್ಟಂಗೆ ಆಯ್ತಲ್ಲ ಸರ್. ಒಂದು ನಿಮಿಷ ಸರ್, ಬಡ್ಜೆಟ್ ಸೈಜ್ 12 ಲಕ್ಷ ಇತ್ತು, ಇವಾಗ 50 ಲಕ್ಷ ಕೋಟಿ ಇದೆ ಸರ್. ಬಡ್ಜೆಟ್ ಸೈಜ್ 12 ಲಕ್ಷ 50 ಲಕ್ಷ ಕೋಟಿ ಆಗಿದೆ. ನಮ್ಮ ಸರ್ಕಾರದ ಕಾಂಟ್ರಿಬ್ಯೂಷನ್ ಅವಾಗ 1 ಲಕ್ಷ ಇರೋದು 4.5 ಲಕ್ಷ ಕೋಟಿ ಆಗಿದೆ. ಅದನ್ನು ಯೋಚನೆ ಮಾಡ್ಬೇಕಲ್ವಾ? ಬೆಂಗಳೂರಿನವ್ರಿಗೆ ನೀವು ಟ್ಯಾಕ್ಸಿ ಬೆಂಗಳೂರಿನವ್ರಿಗೆ ಜಾಸ್ತಿ ಕೊಡ್ತೀರಾ, ಗುಲ್ಬರ್ಗಕ್ಕೆ ಜಾಸ್ತಿ ಕೊಡ್ತೀರಾ? ಗುಲ್ಬರ್ಗಕ್ಕೆ ಜಾಸ್ತಿ ಕೊಡ್ತೀರಾ, ಬೆಂಗಳೂರಿಗೆ ಜಾಸ್ತಿ ಕೊಡ್ತೀರಾ? ಮುಖ್ಯಮಂತ್ರಿ ಮಾತಾಡ್ತಾರೆ ಅಲ್ರಿ, ಕೂಡ್ರಿ, ಮಾತಾಡ್ತಾರ ಅವರು. ಮುಖ್ಯಮಂತ್ರಿ ಕೂತ್ಕೊಳ್ಳಿ, ಪೂಜಾರಿ ಕೊಡಿ. ಮಾನ್ಯ ಅಧ್ಯಕ್ಷರೇ, 4.71 14ನೇ ಹಣಕಾಸಿನ ಆಯೋಗದಲ್ಲಿ ಬಂದಿತ್ತು. 4.71 ಅಲ್ಲ, 4.71 ನಮಗೆ ರಾಜ್ಯಕ್ಕೆ ಬಂದಿದ್ದದು. 15ನೇ ಹಣಕಾಸಿನ ಆಯೋಗದಲ್ಲಿ ಎಷ್ಟು ಬಂತು ಗೊತ್ತಾ? 3.67. ಎಷ್ಟು ಕಡಿಮೆ ಆಯಿತು? ಕಡಿಮೆ ಆಯಿತು, ಜಾಸ್ತಿ ಆಯಿತು? 4.71 ಬಂದಿದ್ದದು 14ನೇ ಹಣಕಾಸಿನ ಆಯೋಗದಲ್ಲಿ. 15ನೇ ಹಣಕಾಸಿನ ಆಯೋಗದಲ್ಲಿ 3.67% ಬಂತು. 23 ಸುಮಾರು 23% ಕಡಿಮೆ ಆಯಿತು. ಸೊ ಇದನ್ನ ಹೇಳಕ್ ಹೋದ್ರೆ ನಾವು ಕೊಟ್ಟಿಲ್ವಾ? ಮಾನ್ಯ ಅಧ್ಯಕ್ಷರೇ, ನಾವು ಇವರು ನರೇಂದ್ರ ಮೋದಿಯವರು 14ರಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. BJP ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನಮಗೆ ನಷ್ಟ ಆಗಿರೋದು ಗೊತ್ತಾ? ನಾವು ಎಷ್ಟು ತೆರಿಗೆ ಕೊಟ್ಟಿದ್ದೀವಿ ಗೊತ್ತಾ? 35ರಿಂದ 40 ಲಕ್ಷ ಕೋಟಿ. ಅಷ್ಟರಲ್ಲಿ 2 ಲಕ್ಷ ಕೊಟ್ಬಿಟ್ಟಿದ್ದೀವಿ. ಅದು ಏನು ಅಥೆಂಟಿಕೇಟೆಡ್ ಅಲ್ಲ. 2 ಲಕ್ಷ ಕೊಟ್ಬಿಟ್ಟಿದ್ದೀವಿ. ಪ್ರತಿ ವರ್ಷ 60,000 55,000 ಕೋಟಿ ಬರ್ತದೆ ನಮಗೆ. ನಾವು 4ರಿಂದ 4.5 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ.
GST ಕಲೆಕ್ಷನ್ನಲ್ಲೂ ಕೂಡ ನಾವು ನಂಬರ್ 2 ಇನ್ ದಿ ಕಂಟ್ರಿ. ತಲಾ ಆದಾಯದಲ್ಲಿ ನಂಬರ್ 1 ಇನ್ ದಿ ಕಂಟ್ರಿ. ಮಹಾರಾಷ್ಟ್ರ ನಂಬರ್ 1, ನಂಬರ್ 2 GST ಕಲೆಕ್ಷನ್ನಲ್ಲಿ. ಹೆಂಗೆ ಸಾಧ್ಯ ಆಗ್ತದೆ? ಹಣಕಾಸಿನ ಪರಿಸ್ಥಿತಿ ಕೆಟ್ಟದಾಗಿದ್ದರೆ, ಈಗ ನೋಡಿ, ಗ್ರಾಹಕ ಬೆಲೆ ಸೂಚ್ಯಂಕ ನಮ್ಮದು 2.34, ಮಹಾರಾಷ್ಟ್ರದ್ದು 0.89, ತಮಿಳುನಾಡುದು 1.69, ಇನ್ನು ಬಾಕಿವೆಲ್ಲ ರಾಜ್ಯಗಳಲ್ಲಿ 0 ಮೈನಸ್. ಅದಕ್ಕೆ ಇವರು GST ಕಡಿಮೆ ಮಾಡಿದ್ದು. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ ಹಣಕಾಸಿನ ಇದರಲ್ಲಿ. ನೋಡಿ, ಗ್ರಾಹಕ ಸೂಚ್ಯಂಕ ಕರ್ನಾಟಕ ಮೇ ತಿಂಗಳಲ್ಲಿ 3.19, ಜೂನ್ ತಿಂಗಳಲ್ಲಿ 2.75, ಜುಲೈ ತಿಂಗಳಲ್ಲಿ 2.73, ಆಗಸ್ಟ್ ತಿಂಗಳಲ್ಲಿ 3.81, ಸೆಪ್ಟೆಂಬರ್ ತಿಂಗಳಲ್ಲಿ 3.33, ಅಕ್ಟೋಬರ್ ತಿಂಗಳಲ್ಲಿ 2.34. ಮಹಾರಾಷ್ಟ್ರ ಈಗ ಅಕ್ಟೋಬರ್ ತಿಂಗಳಲ್ಲಿ 0.89, ಗುಜರಾತ್ ಮೈನಸ್ 0.58, ಆಮೇಲೆ ತಮಿಳುನಾಡು 1.29, ಉತ್ತರ ಪ್ರದೇಶ ಮೈನಸ್ 1.97, ಬಿಹಾರ 1.97, ತೆಲಂಗಾಣ ಮೈನಸ್ 1.16, ಹರಿಯಾಣ ಮೈನಸ್ 0.51, ಭಾರತ ಅಂದರೆ ಇಂಡಿಯಾ ಇಡೀ ದೇಶದಲ್ಲಿ ಆವರೇಜ್ ಇರ್ತಕ್ಕಂಥದ್ದು 0.25. ಅಂದರೆ 2ಕ್ಕಿಂತ ಕಡಿಮೆ ಇದ್ದರೆ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ ಅಂತ, ಆರ್ಥಿಕ ಪರಿಸ್ಥಿತಿ ಕಷ್ಟದಲ್ಲಿದೆ ಅಂತ ಅರ್ಥ. ನಾವು ಸರಿಯಾಗಿರಬೇಕು ಅಂತಂದರೆ 6ಕ್ಕಿಂತ ಜಾಸ್ತಿ ಹೋಗಬಾರ್ದು, 2ಕ್ಕಿಂತ ಕಡಿಮೆ ಬರಬಾರ್ದು. ನಾವು 2.34ನಲ್ಲಿದ್ದೀವಿ. ನಮ್ಮದು ಕಡಿಮೆನೇ. ಯಾಕಂತಂದರೆ ಸರಿಯಾಗಿರೋ ರಾಜ್ಯ ಹಣಕಾಸಿನ ಪರಿಸ್ಥಿತಿ ಸರಿಯಾಗಿದೆ ಅಂತಂದರೆ 4 ಇರಬೇಕು. 4 ಇದ್ರೆ ಮಾತ್ರ ಸರಿಯಾಗಿರೋದು. ಇವು ಬೇರೆ ರಾಜ್ಯಗಳೆಲ್ಲ BJP ರೂಲ್ಡ್ ಸ್ಟೇಟ್ಸ್ಗಳೆಲ್ಲ ಮೈನಸ್ ಆಗಿಬಿಟ್ಟಿದ್ದಾವೆ, ಎಕ್ಸೆಪ್ಟ್ ಮಹಾರಾಷ್ಟ್ರ. ಮುಖ್ಯಮಂತ್ರಿಗಳು ಒಂದೇ ಮಾತು ನಾನು ಕೇಳೋದು, ಸಾಕ್ರಿ 10 ದಿವಸದ ಅಧಿವೇಶನದಲ್ಲಿ 4 ತಾಸಿನ ಚರ್ಚೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ನೀರಾವರಿದು ನಾ ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು ಇಷ್ಟೇ, ನೀವು ಕೊಟ್ಟಂಥ ರಿಪೋರ್ಟ್ಗಳು ಏನು ವರದಿ ಕೊಟ್ಟಿದ್ದೀರಿ ಅದು ಸರಿ ತಪ್ಪದ ವಿಶ್ಲೇಷಣೆ ಮಾಡುವಂಥದ್ದಿಲ್ಲ. ನಮ್ಮ ಕಡೆ ಇದೆ, ನಿಮ್ಮ ಕಡೆ ಇದೆ, ಅದು ಇರಲಿ. ಆದರೆ ನೀವೇನು ಪ್ರಮಾಣ ಮಾಡಿ ಕೃಷ್ಣಾ ಮೇಲಾಣೆ ಅಂತ ಅಧಿಕಾರಕ್ಕೆ ಬಂದಿದ್ದೀರಲ್ಲ, ಈ ಸಾರಿ ಬಜೆಟ್ದಲ್ಲಿ ದಯಮಾಡಿ ಈಗ ಹೇಳಿಕೆತ್ತಿದ್ದೀನಿ, 40,000 ಕೋಟಿ ರೂಪಾಯಿ ಇದ್ರ ಸಾಲಕ್ಕೆ ತೆಗೆದಿಡಿ. ನಮ್ಮ ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ನೀವು ದಕ್ಷಿಣ ಕರ್ನಾಟಕದಕ್ಕಿಂತ ಹೆಚ್ಚಿಗೆ ನಾವು ಟ್ಯಾಕ್ಸ್ ಕೊಡುವಂಥವ್ರು ಆಗ್ತೀರಿ. ರೈತರು ಇಷ್ಟು ದೊಡ್ಡವ್ರು ಆಗ್ತಾರ, ಬದುಕು ಕಟ್ಕೊಳ್ತಾರ. ದಯಮಾಡಿ ಅದಕ್ಕೆ ಬದ್ಧತೆ ಪ್ರದರ್ಶನ ಮಾಡಿರಿ. ಇದಷ್ಟೇ ತಮ್ಮಲ್ಲಿ ವಿನಂತಿ ಮಾಡೋದು. ನಾನು ಅವರೊಬ್ರು ಹೇಳ್ಬಿಡ್ರಿ. ಅಲ್ಲ, ಅವರೊಬ್ರು ಹೇಳ್ಬಿಡ್ರಿ. ಯಾರು? ಸಂಕನೂರು ಒಬ್ರು ಇದಾರೆ. ಒಂದು ನಿಮಿಷ. ಸಂಕನೂರು ಕೇಳ್ತೀರಾ? ಕೇಳಿ. ಯಾಕೆ ಒತ್ತಾಯ ಮಾಡ್ತೀವಿ ಅವ್ರಿಗೆ? ಕೇಳಿ ಅವ್ರು ಎದ್ದಿರಿ, ಬರ್ಕೊಂಡಿನ ಹೆಸರು, ಹೆಸರು ಬರ್ಕೊಂಡಿರ್ತೀನಿ ನಾನು. ಅವಕಾಶಕ್ಕಾಗಿ ಧನ್ಯವಾದಗಳು. ಗೌರವಾನ್ವಿತ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಪ್ರಗತಿಗಾಗಿ ಏನೇನು ಪ್ರಯತ್ನ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಅಷ್ಟೆಲ್ಲ ಅನುದಾನ ಕೊಟ್ಟರು ಕೂಡ ಯಾವ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾಗಿತ್ತು ಅದು ಆಗಿಲ್ಲ. ಈ ಒಂದು ಸಂದರ್ಭದೊಳಗೆ ನಾನು 3 ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಇಂಡಸ್ಟ್ರೀಸ್, ಈ 3 ಕ್ಷೇತ್ರಕ್ಕೆ ಸೀಮಿತವಾಗಿ ಇನ್ನೂ ನಾವು ಎಷ್ಟು ಹಿಂದುಳಿದಿದ್ದೀವಿ ಮತ್ತು ಯಾವ್ಯಾವ ರೀತಿ ಒಂದು ಸೌಲಭ್ಯಗಳಿಂದ ವಂಚಿತರಾಗಿದ್ವಿ ಅದನ್ನು ಸರಿಪಡಿಸಲಿಕ್ಕೆ
ಮುಖ್ಯಮಂತ್ರಿಗಳಿಗೆ ಕೆಲವೊಂದು ಸಲಹೆಯನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಶೈಕ್ಷಣಿಕ ಭಾಳಷ್ಟು ಹಿಂದುಳಿದಿದ್ದೀವಿ ಉತ್ತರ ಕರ್ನಾಟಕದೊಳಗೆ. ನಾವು SSLC PUC ರಿಸಲ್ಟ್ ನೋಡಿದ್ರೆ ಸ್ಟೇಟ್ ರ್ಯಾಂಕಿಂಗ್ ಸಿಸ್ಟಮ್ ಬರ್ತದೆ. ಆ ಸ್ಟೇಟ್ ರ್ಯಾಂಕಿಂಗ್ ಸಿಸ್ಟಮ್ದೊಳಗೆ ಬಾಟಮ್ಲಿಂದ 10-12 ಯಾವ ಇರುತ್ತಪ್ಪ ಅಂದ್ರೆ ಉತ್ತರ ಕನ್ನಡ ಇರ್ತದೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕಲಬುರ್ಗಿ ಅದು 34ನೇ ಸ್ಥಾನಕ್ಕೆ ಇರ್ತದೆ, ಬೀದರ್ 33ನೇ ಸ್ಥಾನಕ್ಕೆ ಇರ್ತದೆ, ಯಾದಗಿರಿ 35 ಇರ್ತದೆ, ರಾಯಚೂರು 31ಕ್ಕೆ ಇರ್ತದೆ. ಹಾಗೆ ಇವತ್ತು PUC ರಿಸಲ್ಟ್ ಕೂಡ ನೋಡಿದ್ರು ಕೂಡ ಸ್ಟೇಟ್ ರ್ಯಾಂಕಿಂಗ್ ಸಿಸ್ಟಮ್ದೊಳಗೆ ಯಾದಗಿರಿ 32, ಕಲಬುರಗಿ 31, ರಾಯಚೂರು 31. ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದ ಎಕ್ಸೆಪ್ಟ್ ಕಾರವಾರ ಇದ್ರೆ ಯಾವಾಗಲೂ ರ್ಯಾಂಕಿಂಗ್ ಸಿಸ್ಟಮ್ದೊಳಗೆ 2, 3, 4 ಇರ್ತದೆ. ಅಂದ್ರೆ ಎಕ್ಸೆಪ್ಟ್ ಕಾರವಾರ, ಅದು SSLC ರಿಸಲ್ಟ್ ಇರ್ಬೋದು, PUC ರಿಸಲ್ಟ್ ಇರ್ಬೋದು, ಟಾಪ್ 14 ಒಂದು ಸಲ ಇಲ್ಲ, ಬಾಟಮ್ಲಿಂದ ನಮ್ಮ ರ್ಯಾಂಕಿಂಗ್ ಇರ್ತದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಶೈಕ್ಷಣಿಕ ಕುಸಿತ ಆಗಲಿಕ್ಕೆ ಈ ಉತ್ತರ ಕರ್ನಾಟಕದೊಳಗೆ ನಾನು ಧಾರವಾಡ ಡಿವಿಷನ್ ಮತ್ತು ಗುಲ್ಬರ್ಗ ಡಿವಿಷನ್ ಮಾಹಿತಿ ತರಿಸಿದೆ. ಇವತ್ತು ನೋಡಿ, ಟೋಟಲ್ ಪ್ರೈಮರಿ ಮತ್ತು ಹೈಸ್ಕೂಲ್ದೊಳಗೆ ವೇಕೆನ್ಸಿ ಎಷ್ಟು ಅದಾವಪ್ಪ ಅಂದ್ರೆ 28,314 ಇಷ್ಟು ವೇಕೆನ್ಸಿ ಇದ್ದಾವೆ. ಮತ್ತು ಕೊಠಡಿಗಳ ಕೊರತೆ ಕೂಡ ಮಾಹಿತಿ ತರಿಸಿದ್ರೆ ನಾನು 11,643. ಹೀಗಾಗಿ ನಾನು ಕಳಕಳಿ ವಿನಂತಿ ಮಾಡ್ಕೊತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಮಧು ಬಂಗಾರಪ್ಪನವರು ಅಧಿಕಾರ ಸ್ವೀಕಾರ ಮಾಡಿದಾಗ ನಾವು 15,000 ತುಂಬ್ತೀನಿ, 16,000 ಪೋಸ್ಟ್ ತುಂಬ್ತೀನಿ ಅಂತ ಹೇಳಿಕೆ ಬಂದಾರ. 1.5-2 ವರ್ಷ ಆಯ್ತು ಒಳಮೀಸ SC ಒಳಮೀಸಲಾತಿ ಸಂಬಂಧದೆಲ್ಲ ನಿಂತದಂತ ತಾವು ಹೇಳಿದಿರಿ. ಅದು ನನ್ನ ಕಳಕಳೆ ಪ್ರಾರ್ಥನೆ ಏನಪ್ಪ ಅಂದ್ರೆ ದಯವಿಟ್ಟು ಈ ಸಮಸ್ಯೆ ಬಗೆಹರಿದ ಆದಷ್ಟು ಬೇಗನೆ ಇವಾಗ ಪ್ರೈಮರಿ ಇರೋದು, ಸೆಕೆಂಡರಿ ಇರೋದು, PUC ಇರೋದು ಏನು ವೇಕೆನ್ಸಿ ಇದಾವೆ ಅದನ್ನು ನೀವು ತುಂಬಿದ್ರೆ ಖಂಡಿತವಾಗಿ ಶಿಕ್ಷಣದ ಗುಣಮಟ್ಟ ಜಾಸ್ತಿ ಆಗ್ತದೆ, ರಿಸಲ್ಟ್ ಚೆನ್ನಾಗಿ ಆಗ್ತದೆ ಸರ್. ಮತ್ತು ಇನ್ನೊಂದು ಈ ಸಂದರ್ಭದೊಳಗೆ ನಮ್ಮ ಮಾಹಿತಿಗೆ ತರಲಿಕ್ಕೆ ಏನು ಬಯಸ್ತೀನಪ್ಪ ಅಂತಂದ್ರೆ, ನಮ್ಮ ಗದಗದೊಳಗೆ ಭಾರತಕ್ಕೆ ಮಾದರಿಯಾಗೋ ರೀತಿ ಒಳಗಿನ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ಯ ಒಂದು ಯೂನಿವರ್ಸಿಟಿ ಮಾಡಿ, ಮತ್ತು ನಮ್ಮ ಗದಿಗೆಗೆ ವೆಟರ್ನರಿ ಕಾಲೇಜು ನೋಡೋಕೆ ಕೊಟ್ಟಿದ್ದೀರಿ. ಮತ್ತು ಹುಬ್ಬಳ್ಳಿಗೆ ನಮ್ಮ ಭಾಗದೊಳಗೆ ಕರ್ನಾಟಕ ಲಾ ಯೂನಿವರ್ಸಿಟಿ ಕೊಟ್ಟಿದ್ದೀರಿ. ಸರ್ ಕಳಕಳಿ ವಿನಂತಿ ಸರ್, 3 ನಮ್ಮದಾಗ ಕೊಟ್ಟು ಕರ್ನಾಟಕ ಲಾ ಯೂನಿವರ್ಸಿಟಿನೂ ಐತೆ, ವೆಟರ್ನರಿ ಕಾಲೇಜ್ ಕೊಟ್ಟಿರಿ. ಅದಕ್ಕೆ ಅಭಿನಂದನೆ ಸಲ್ಲಿಸಿ ನಿಮಗೂ ಸಲ್ಲಿಸ ಸರ್, ನಿಮ್ಗೆ ಕೂಸೋದು. ಅದರ ನನ್ನ ನೋವೇನಪ್ಪ ಅಂತಂದ್ರೆ, ಗದಗ ಇರ್ತಕ್ಕಂಥ ವೆಟರ್ನರಿ ಕಾಲೇಜು ಈಗ 8-9 ವರ್ಷ ಆದ್ರೂ ಒಂದು ಪರ್ಮನೆಂಟ್ ಹುದ್ದೆ ತುಂಬಿಲ್ಲ. ಗ್ರಾಮೀಣ ವಿಶ್ವವಿದ್ಯಾಲಯ ಭಾರತಕ್ಕೆ ಮಾದರಿ, ಅದನ್ನು ಮಾಡ್ಲಿಕ್ಕೆ ಹೊರಟಿವಿ, ಅಲ್ಲಿ ಒಂದೂ ಹುದ್ದೆ ತುಂಬಿಲ್ಲ ಸರ್. 9 ವರ್ಷ ಆಗೈತೆ ಸರ್. ಲಾ ಯೂನಿವರ್ಸಿಟಿಗಳು ಕೂಡ 10-12 ಪೋಸ್ಟ್ ಅಷ್ಟೇ ತುಂಬಿರಿ, ಸ್ಯಾಂಕ್ಷನ್ ಪೋಸ್ಟ್ 60. ಹಾಗೆ ಕರ್ನಾಟಕ ಯೂನಿವರ್ಸಿಟಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಣಿ ಚೆನ್ನಮ್ಮ ಇರ್ಬೋದು, ದಯವಿಟ್ಟು ಈ ಹುದ್ದೆಗಳು ಸಾಕಷ್ಟು ಖಾಲಿ ಅದಾವೆ ಸರ್. ನೀವು ಪ್ರಣಾಳಿಕೆಗಳಿಗೆ ಏನು ಹೇಳಿದ್ರಿ ಸರ್, 1 ವರ್ಷದೊಳಗೆ ಇವನ್ನೆಲ್ಲ ಹುದ್ದೆ ತುಂಬ್ತೀವಿ ಅಂತ. ದಯವಿಟ್ಟು ನಾ ಕಳಕಳಿ ವಿನಂತಿ ಮಾಡಿದ್ರೆ ಮಾರ್ಚ್ ಬಜೆಟ್ ಬರ್ತದೆ ಸರ್, ಮಾರ್ಚ್ ಬಜೆಟ್ ಒಳಗಾಗಿ ಈ ಭಾಗದೊಳಗೆ ಉತ್ತರ ಕರ್ನಾಟಕದೊಳಗೆ ಶೈಕ್ಷಣಿಕ ಏನು ಶಾಲೆ ಕಾಲೇಜುಗಳದವು ಅವೆಲ್ಲ ಹುದ್ದೆಗಳನ್ನು ತಾವು ತುಂಬಬೇಕಂತಕೊಂಡು ಕಳಕಳಿಯ ವಿನಂತಿಯನ್ನು ನಾನು ಮಾಡ್ತಿದ್ದೀನಿ. ಎರಡನೇದ್ದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೋಡಿ, ಆರೋಗ್ಯಕ್ಕೆ ಭಾಳ ಮಹತ್ವ ಈ ಭಯಾನಕ ರೋಗಗಳದವು, ಕ್ಯಾನ್ಸರ್ ಇರ್ಬೋದು. ಆಮೇಲೆ ಸರ್ ಒಂದು ಮುಗಿಸ್ಬಿಡ್ತೀವಿ ಸರ್, ಅಲ್ಲ ನೀವು ಮಾಡಂತ ಹೇಳಾಗತ್ತೆ ಸರ್. ಈ ಭಾಗದೊಳಗೆ ಏನು ವಂಚಿತರಾಗ್ಯಾರ, ಇಲ್ಲ ನಾ ಮಾತಾಡಕ್ಕೆ ಅವಕಾಶ ಸಿಕ್ಕಿಲ್ಲ. 2 ನಿಮಿಷ ಅದ ಸರ್, ಭಾಳ ಹೆಚ್ಚಿನ ತೊಗೊಂಡಂಗೆ ಅಲ್ಲ, ನನಗೆ ಇಂಪಾರ್ಟೆಂಟ್ ನನಗೆ ಹೇಳ್ತೀನಿ. ಈಗ ನೋಡಿ ಸರ್, ಕ್ಯಾನ್ಸರ್ದು ನಮ್ಮ ಭಾಗದೊಳಗೆ ಕಲಬುರಗಿ ಹುಬ್ಬಳ್ಳಿ ಅಷ್ಟ ನೋಡಿ ಸರ್. ಕೊಪ್ಪಳ, ಗದಗ, ಹಾವೇರಿ, ಕಾರವಾರ ಇಲ್ಲಿ ಇನ್ನು ನಮಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿರಿ ಸರ್, ಅಲ್ಲಿ ಸಿಬ್ಬಂದಿ ಅದ. ಹಾಗಾಗಿ ಕಿದ್ವಾಯಿ ಬ್ರಾಂಚ್ ನೀವು ತೆಗೆದು ಬಿಟ್ರಪ್ಪ ಅಂತಂದ್ರೆ ಕ್ಯಾನ್ಸರ್ ಪೇಷಂಟ್ಗೆ ಅನುಕೂಲ ಆಗ್ತದ, ಬಡವರಿಗೆ ಅನುಕೂಲ ಆಗ್ತದ. ಹಾಗಾಗಿ ಕಿದ್ವಾಯಿ ಬ್ರಾಂಚನ್ನು ಕೊಪ್ಪಳ ಇರ್ಬೋದು, ಗದಗ ಇರ್ಬೋದು, ಹಾವೇರಿ ಇರ್ಬೋದು. ನೋಡಿ ಕಾರವಾರದವರು ಸ್ಪೆಷಾಲಿಟಿ ಕುಮಟಾದೊಳಗೊಂದು ಸ್ಪೆಷಾಲಿಟಿ ಹಾಸ್ಪಿಟಲ್ ತೆಗಿಯಂತ ಅಷ್ಟು ಬೇಡಿಕೆ ಅದ ಸರ್. ಸೊ ಅವ್ರ ಆರೋಗ್ಯ ಸಂಬಂಧ ದಯವಿಟ್ಟು ಇದನ್ನ ಇದ್ರ ಬಗ್ಗೆ ಕೊಡಬೇಕು. ಒಂದು ನಿಮಿಷ ಸರ್, ಇನ್ನು ಬರ್ನ್ ಆ್ಯಂಡ್ ಟ್ರಾಮಾ ಸೆಂಟರ್ HK ಪಾರ್ಟಿದ ಸಂಬಂಧ ಭಾಳಷ್ಟು ಪ್ರಯತ್ನ ಮಾಡಿ ಸರ್. ಇವಾಗ ಟ್ರಾಮಾ ಸೆಂಟರ್ ಇಲ್ಲಿ ಬೇಗ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ಬಡವರೆಲ್ಲ ಸತ್ತು ಹೋಗ್ತಾರೆ ಸರ್. ಅದಕ್ಕೆ ದಯವಿಟ್ಟು ಅಲ್ಲಿ ನಾ ಹೇಳಿದ ಈಗಾಗಲೇ ಸ್ಟಾಫ್ ಇದೆ, ಸ್ಟಾಫ್ ಅದ, ಇನ್ಫ್ರಾಸ್ಟ್ರಕ್ಚರ್ ಅದ, ಎಲ್ಲ ಅದ. ಅದಕ್ಕೆ ಇದಕ್ಕೇನು ವಿಶೇಷವಾಗಿ ಏನು ಇನ್ಸ್ಟ್ರೂಮೆಂಟ್ ಕೊಡಬೇಕು ಅಂತ ಕೊಟ್ರಪ್ಪ ಅಂತ ವಿಶೇಷವಾಗಿ ಟ್ರಾಮಾ ಸೆಂಟ್ರು, ಬರ್ನ್ ಸೆಂಟ್ರ್ ಇದಕ್ಕೆ ಮಾಡ್ಬೇಕಂತ ಕೊಲಿ ಸರ್ ಕೊಲಿ. ಈಗ ಹಾರ್ಟ್ ಕೇರ್ ಸೆಂಟರ್, ಹಾರ್ಟದ್ದು ಕೂಡ ಇಲ್ಲೇ ಹುಬ್ಳಿಗದ, ಗುಲ್ಬರ್ಗ ಅದ, ಬೆಳಗಾವಿ ಘೋಷಣೆ ಮಾಡಿರಿ, ಇನ್ನೂ ಟೇಕ್ ಆಫ್ ಆಗಿಲ್ಲ.
ಹಾಗಾಗಿ ಯಾವುದೇ ಒಂದು ಬ್ರಾಂಚನ್ನು ಉತ್ತರ ಕರ್ನಾಟಕದಲ್ಲೂ ಕೂಡ ಆ ಬ್ರಾಂಚನ್ನು ಮಾಡಬೇಕಂತಕೊಂಡು ನಾವು ವಿನಂತಿ ಮಾಡ್ಕೊಂತೀವಿ ಸರ್. ಕೊನೆಯದಾಗಿ ಕೈಗಾರಿಕೆ ಸರ್, ದಯವಿಟ್ಟು ಈ ಕೈಗಾರಿಕೆಗಳು ಭಾಳ ಮುಖ್ಯಮಂತ್ರಿ ಹೇಳ್ಯಾರ, ಈ ಭಾಗದ ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕಾದ್ರೆ ಹೊಸ ಹೊಸ ಕೈಗಾರಿಕೆಗಳು ಬರ್ಬೇಕಂತಕೊಂಡು ಒಟ್ಟಾರೆ ರಾಜ್ಯದೊಳಗೆ ನೋಡಿದ್ರೆ ಎಲ್ಲ ಕೈಗಾರಿಕೆಗಳು ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ಈ ಕಡೆ ಮಂಗಳೂರು ಇರ್ಬೋದು, ಈ ಭಾಗಕ್ಕೆಲ್ಲ ಇಲ್ಲ, ಸಂಖ್ಯೆ ಭಾಳ ಕಡಿಮೆ ಅದ. ಹಾಗಾಗಿ ನನ್ನ ವಿನಂತಿ ಏನಪ್ಪ ಅಂತಂದ್ರೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾರ್ತ್ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಇದನ್ನು ದಯವಿಟ್ಟು ಪ್ರಾರಂಭ ಮಾಡಿ ಸರ್. ಈ ನೀವು ನಾರ್ತ್ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ನೀವು ಪ್ರಾರಂಭ ಮಾಡಿದರೆ ಈ ಭಾಗದ ಅಭಿವೃದ್ಧಿ ಆಗಲಿ ಸಾಧ್ಯದ. ಯಾಕೆ ಇದನ್ನು ನಾನು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಪ್ರಾರಂಭ ಮಾಡ್ಬೇಕಂತ ಹೇಳ್ತಂದ್ರೆ ಕಳೆದ ಸಲ 3 ಕಡೆಗೆ ಇನ್ವೆಸ್ಟ್ ಕರ್ನಾಟಕ ಅಂತಿಕೊಂಡು ಹುಬ್ಬಳ್ಳಿಯ ಕಾರ್ಯಕ್ರಮ ಆಯಿತು. ಜಾಗತಿಕ ಬಂಡವಾಳ ಹೂಡಿಕೆ 2 ಸಲ ಬೆಂಗಳೂರಿಗೆ ಆಗೈತೆ ನೋಡಿ ಸರ್. ಹುಬ್ಬಳ್ಳಿ ಒಳಗೆ ಆದಾಗ ಉತ್ತರ ಕರ್ನಾಟಕದೊಳಗೆ ಆಯ್ತು ಸರ್, ಮುಗಿದೋಯ್ತು, ಅಲ್ಲ ಈಗ ನೋಡಿ ನಾ ಮುಗಿಸ್ಬಿಡ್ತೀನಿ ಸರ್. ನೋಡಿ ನಾ ಇದನ್ನೆಲ್ಲ ಯಾಕೆ ಹೇಳಕತ್ತೇನಪ್ಪ ಅಂದ್ರೆ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಮುಗಿದೋ ಕನ್ಕ್ಲೂಡ್ ಮಾಡ್ತೀನಿ ಸರ್. ಒಂದ್ ನಿಮಿಷ ಸರ್, ಅಲ್ಲ ಸರ್ ನಾನ್ ಕೇಳಿ ಸರ್, ಈಗ ಏನಿಲ್ಲ ಏನು ಮಾತಾಡೋದು ನಾವು ಯಾಕೆ ಹೇಳಕತ್ತೇನಪ್ಪ ಅಂದ್ರೆ ದಯವಿಟ್ಟು ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕಂತಾರಲ್ಲ ಈ ಭಾಗದ ಜನರದು 14 ನಿಮಿಷ, ಈ ಭಾಗದ 14 ಏನು ಇವತ್ತು ತಾಲೂಕುಗಳದು 2,90,000 ಜನ ಒಂದು ನಿರೀಕ್ಷೆ ಒಳಗೆ ಅದಾರ. ಉತ್ತರ ಕರ್ನಾಟಕ ಚರ್ಚೆ ಆಗ್ಯದ, ಏನು ಘೋಷಣೆ ಮಾಡ್ತಾರ ಅಂತ ತಿಳ್ಕೊಂಡು ಆ ನಿರೀಕ್ಷೆದೊಳಗೆ ಅದಾರ. ಅವ್ರು ಉತ್ತರ ಕೇಳಿದ್ರಪ್ಪ ಅಂದ್ರೆ ಭಾಳ ಎಲ್ಲರಿಗೂ ನಿರಾಶೆ ಆಗ್ಯದ. ಅದಕ್ಕೆ ಕಳಕಳಿಗೆ ವಿನಂತಿ ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕ ಭಾಗದೊಳಗೆ ಏನು ಕೊರತೆಗಳದಾವು ದಯವಿಟ್ಟು ಆದಷ್ಟು ಬೇಗನೆ ಆ ಕೊರತೆಗಳನ್ನು ನಿವಾರಿಸಬೇಕಂತ ತಿಳ್ಕೊಂಡು ಕಳಕಳಿಗೆ ವಿನಂತಿಯನ್ನು ಮಾಡ್ತಿದ್ದೇನೆ. ಮುಖ್ಯಮಂತ್ರಿಗಳು ಮುಗಿಲಿ, ಆಮೇಲೆ ಅವ್ರು ಮಾತಾಡಲಿ. ಮುಖ್ಯಮಂತ್ರಿ ಹೇಳಿ, ಮುಖ್ಯಮಂತ್ರಿ ಮಾತಾಡಿರಿ, ಅಲ್ಲ ಹೇಳಿ, ಅವರು ಇಷ್ಟೊತ್ತಿಗೆ ಅವರೆಲ್ಲ ಕೇಳಿ ಕ್ಲಾರಿಫಿಕೇಶನ್ ಹೇಳಿ. ಸ್ವಾಮಿ ಇಷ್ಟೊತ್ತಿಗೆ ಕೇಳಿರಿ, ಅವರ ಪಕ್ಷದ ಶಾಸಕರೇ ಅಲ್ರಿ ಸಪರೇಟ್ ಸ್ಟೇಟ್ ಬೇಕು ಅಂತ ಕೇಳ್ತಾರೆ. ಉತ್ತರ ಕರ್ನಾಟಕ ಡೆವಲಪ್ ಆಗಿದ್ದಿದ್ರೆ ಆಗ್ಲಿ, ಆಯ್ತು ಬಿಡಿ, ತಾವು ಹಣ ಕೊಟ್ಟಿದ್ರೆ ಆಗ್ಲಿ, ಅದು ಯಾಕೆ ಕೇಳ್ತಿದ್ರು ಅವರು? ಯಾಕೆ ಕೇಳ್ತಿದ್ರು ಅಂದ್ರೆ ನೀವು ಡೆವಲಪ್ಮೆಂಟ್ ಆಗಿಲ್ಲ ಮಾತುಗಳನ್ನು ಹೇಳಿ ಈ ರೀತಿ ಮಾಡೋದು ಸರಿಯಾದ ಉತ್ತರ ಅಲ್ಲ. ತೃಪ್ತಿ ಆಗಿಲ್ಲ. ಆದ್ರಿಂದಾಗಿ ನಾವು ಈ ಭಾಷಣವನ್ನು ವಿರೋಧಿಸಿ ನಾವು ಸಭಾತ್ಯಾಗ ಮಾಡ್ತೇವೆ. ಒಳಗ್ ಬರ್ರಿ, ಸೇಮ್ ಸ್ಕೀಮ್ ಬರ್ರಿ, ಸೇಮ್ ಪ್ರತಿ ವರ್ಷ ಸೇಮ್ ಸ್ಕೀಮ್ ಬರ್ರಿ, ಒಳಗ್ ಬರ್ರಿ. ನಾಚಿಕೆ ಆಗ್ಬೇಕು. ಕೇಳಕ್ಕೆ ತಯಾರಾಗಿಲ್ವಲ್ರಿ ನೀವು? ಕೇಳಕ್ಕೆ ತಯಾರಾಗಿಲ್ವಲ್ಲ? ಗೊತ್ತಿತ್ತು ನೀವು ಹಿಂಗ್ ಮಾಡ್ತೀವಿ ಅಂತ. ಮಾನ್ಯ ಅಧ್ಯಕ್ಷರೇ, ಅವ್ರ ಜೊತೆ ನೀವ್ಯಾಕ್ರಿ ಹೋಯ್ತೀರಿ? ಬರ್ರಿ ಕೂಡ್ರಿ. ಆಯ್ತಾಯ್ತು. ಮಾನ್ಯ ಅಧ್ಯಕ್ಷರೇ, ಕೂಡ್ರಿ. ಪೂಜಾರ್ ಹೇಳಿದ್ರಲ್ಲ, ಕೃಷ್ಣ ಮೇಲೆ ಆಣೆ ಮಾಡಿ ನೀವು ಪ್ರತಿ ವರ್ಷ 10,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರಿ, ಮಾಡಲಿಲ್ಲ. 5 ವರ್ಷದಲ್ಲಿ 50,000 ಕೋಟಿ ಮಾಡ್ತೀವಿ ಅಂತ ಹೇಳಿದ್ರಿ, ಮಾಡಲಿಲ್ಲ ಅಂತ ಹೇಳಿದ್ರು. ನಾನು ಮತ್ತೆ ಪರಮೇಶ್ವರ ಆಗ 5 ನಿಮಿಷ ಕುತ್ಕೊಳ್ರಿ, ಯಾರು ಹೋಗ್ಬೇಡ್ರಿ, ಕುತ್ಕೊಳ್ರಿ. ಮುಖ್ಯಮಂತ್ರಿ ಮಾತಾಡಿ ಕುತ್ಕೊಳ್ರಿ, ಎಲ್ಲ ಹೊಂಟ್ರಂಗ ಕುತ್ಕೊಳ್ರಿ. ನೋಡಿ ಮುಖ್ಯಮಂತ್ರಿ ಮಾತಾಡುವಾಗಿದ್ದೀರಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಹೊಸಪೇಟೆಯಿಂದ ನಾನು ಮತ್ತು ಆಗ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವರು ನಾವಿಬ್ಬರು ಪಾದಯಾತ್ರೆ ಮಾಡಿದ್ದು. ನಮ್ಮ ಜೊತೆ ನಮ್ಮ ಕಾರ್ಯಕರ್ತರು ಎಲ್ಲ ಇದ್ದರು, ಲೀಡರ್ಗಳೆಲ್ಲ, ಭಾಗದ ಲೀಡರ್ಗಳೆಲ್ಲ ಇದ್ದರು, ಪಾದಯಾತ್ರೆ ಮಾಡೋದು. ಕೂಡಲ ಸಂಗಮದಲ್ಲಿ ಫಂಕ್ಷನ್, ಕೊನೆಯ ದಿನ ಫಂಕ್ಷನ್ ಮಾಡಬೇಕಾಗಿತ್ತು. ಆ ಫಂಕ್ಷನ್ನಲ್ಲಿ ನಾನು ಹೇಳಿದೆ, ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳನ್ನು ನೀರಾವರಿಗೆ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು. ಒಟ್ಟು 5 ವರ್ಷದಲ್ಲಿ ಕನಿಷ್ಠ 50,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು. ಅದನ್ನು ಪೂಜಾರ್ ಕೇಳಿದ್ರು,
ನಾವು ಕೃಷ್ಣ ಮೇಲೆ ಆಣೆ ಇಕ್ಕಿ ಹೇಳಿದ್ರಿ ನೀವು ಮಾಡಿಲ್ಲ. 4 ವರ್ಷ ಅವರ ಅಧಿಕಾರದಲ್ಲಿದ್ದರು, ಅವರು ಒಂದು ಏನು ಮಾಡಲಿಲ್ಲ. ನಾನು 5 ವರ್ಷದಲ್ಲಿ 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. 56,000 ಕೋಟಿ 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೆ. 5 ವರ್ಷ ನಾವು 50,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು, 56,000 ಕೋಟಿ ಖರ್ಚು ಮಾಡೋದು. ಈಗಲೂ ಕೂಡ 2 ಹಂತದಲ್ಲಿ ಮಾಡ್ತೀವಿ ಅಂತ ಹೇಳಿದರು. 519 ಮೀಟ್ರಿಂದ 524 ಮೀಟ್ರು ಅದು 2 ಮಾಡ್ತೀವಿ, ಮತ್ತೆ ಅಕ್ವಿಷನ್ನು 2 ಹಂತದಲ್ಲಿ ಮಾಡ್ತೀವಿ ಅಂತ. ನಾವು ಒಂದೇ ಹಂತದಲ್ಲಿ ಕನ್ಸೆಂಟ್ ಮೂಲಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮುಂದಿನ ವರ್ಷ ಬಜೆಟ್ನಲ್ಲಿ ದುಡ್ಡಿಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಎಜುಕೇಷನ್ನಲ್ಲಿ ಉತ್ತರ ಕರ್ನಾಟಕದ ಕಡೆ ವಿಶೇಷವಾಗಿ KKRDB ಕಲ್ಯಾಣ ಕರ್ನಾಟಕದ ಕಡೆ ಅಲ್ಲಿ ಕಡಿಮೆ ಇದೆ, ಎಜುಕೇಷನ್ ಭಾಳ ಕಡಿಮೆ ಇದೆ. ಅವರು ಸಂಕನೂರವರು ಹೇಳಿದ್ದಾರೆ, ನಾವು ಕೊಠಡಿಗಳು ಕಟ್ಟಿಸ್ತಕ್ಕಂಥದ್ದು, ಟೀಚರ್ಗಳನ್ನು ಅಪಾಯಿಂಟ್ ಮಾಡ್ತಕ್ಕಂಥ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.